ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ನಡೀತಕ್ಕಂಥ ಶೋ ಬಿಗ್ ಬಾಸ್. ಹಾಗಾಗಿ ನೀವು ಸುಮ್ಮನೆ ಅನಾವಶ್ಯಕವಾಗಿ ಅಸಭ್ಯವಾಗಿ ಒಂದಷ್ಟು ಜನ ನೋಡಿದೆ ಸರ್ ರೀಲ್ಸು, ನಾನು ಶೋಗೆ ಹೋಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು. ಆ ಥರ ಮಾಡಿದ್ರೆ ನಿಮ್ಮನ್ನು ಕರ್ಕೊಳ್ಳಲ್ಲ ಬಿಗ್ ಬಾಸ್ಗೆ. ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ಮಾಡಿ. ಕೆಲವರು ಸರ್, ನಾನು ಅಷ್ಟೇ ಹೇಳ್ತಾ ಇರೋದು, ಓವರಾಲ್ ಬಿಗ್ ಬಾಸ್ ಒಳಗಡೆ ಸ್ಪರ್ಧಿಗಳನ್ನು ನಾವು ನೋಡ್ತಾ ಹೋದಾಗ ಸರ್ ಎಲ್ಲರೂ ಅದನ್ನೇ ಅಂದ್ಕೊಂಡಿದ್ದಾರೆ. ಜನರಿಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಕೆಲವ್ರ ಮೇಲೆ, ಆ ಎಕ್ಸ್ಪೆಕ್ಟೇಷನ್ ಅವರು ರೀಚ್ ಮಾಡೋಕ್ಕಾಗಲಿಲ್ಲ ಅಂತ ನನಗೂ ಬೇಜಾರಾಯಿತು ಸರ್ ಒಬ್ಬ ಕಂಟೆಸ್ಟೆಂಟ್ ಆಗಿ. ಬಟ್ ಒಟ್ಟಾರೆಯಾಗಿ ಶೋ ತುಂಬ ಚೆನ್ನಾಗಿ ಬರ್ತಾಯಿದೆ. ಈ ಗಿಲ್ಲಿ, ಅಶ್ವಿನಿ ಅವರು ಭಾಳ ಚೆನ್ನಾಗಿ ಕ್ಯಾರಿ ಮಾಡ್ತಾಯಿದ್ದಾರೆ. ಇತ್ತೀಚೆಗೆ ರಘು ಅವರು, ಒಂದಷ್ಟು ರಕ್ಷಿತಾ, ಒಂದಷ್ಟು ಅಲ್ಲಲ್ಲಿ ಏರುಪೇರುಗಳಿದ್ದರೂ ಸಡನ್ನಾಗಿ ಅವ್ರಿಗೆ ಇದ್ದಕ್ಕಿದ್ದಂಗೆ ಅದು ಏನಾಗುತ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಒಂಥರ ಆಗುತ್ತೆ. ಒಂದಷ್ಟು ಬಿಟ್ಟರೆ ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಇಲ್ಲ ಸರ್. ಅವರಂತೂ ಏನೂ ಇಲ್ಲ ಬಿಗ್ ಬಾಸಲ್ಲಿ, ನಾನು ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.